ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ಪ್ರೀತಿ ರಾಹುಲ್ ಸಿರಿಕರ್. ಆ ಎಲ್ಲರಿಗೂ ಮಾಸ್ಟರ್ ರಾಹುಲ್ ಸಿರಿಕರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾರಲ್ವಾ. ಇಂದೇನಪ್ಪ ವಿಶೇಷ ತರಗತಿಯಲ್ಲಿ ಬಂದಾಗ ವಿಜ್ಞಾನದ ಹಳೆಯ ಪ್ರಶ್ನೆಗಳದಲ್ವಾ, KPSC ಆಗಿರ್ಬೋದು, UPSC ಆಗಿರ್ಬೋದು ಅದಲ್ವಾ, SDFD ಅದಲ್ವಾ, ಪ್ರತಿಯೊಂದು ಏನ್ ಗೊತ್ತಾ ಹಳೆ ಏನ್ ಗೊತ್ತು ವಿಜ್ಞಾನದ ಪ್ರಶ್ನೆಗಳು ವಿಶ್ಲೇಷಣೆ ಮಾಡ್ಕೊಂತ ಹೋಗೋಣಂತದಲ್ವಾ. ಬರ್ರಿ ಫಸ್ಟ್ ಕ್ವಶನ್ ಏನಂತ ನೋಡ್ಕೊಂತ ಹೋಗೋಣಂತ. ಫಸ್ಟ್ ಕ್ವಶನ್ ನೋಡತ್ತೀರ ಅನ್ಕೋತೀನದಲ್ವಾ. ಫಸ್ಟ್ ಕ್ವಶನ್ ಏನದ ನೋಡೋದಲ್ವಾ, ಯಾಂತ್ರಿಕ ನೋಡ್ರಿ. ಯಾಂತ್ರಿಕ ಅಲೆಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕ್ವಶನ್ ಕ್ಯಾನ್ ಸಂತರ ಗೊತ್ತಿರ್ಬೇಕು. ಎ ಕೊಟ್ಟಿದ್ದಾರೆ, ಅವುಗಳಿಗೆ ಪ್ರಸಾರ ಮಾಡಲು ಮಾಧ್ಯಮದ ಅಗತ್ಯವಿದೆ. ಬಿ ಕೊಟ್ಟಿದ್ದಾರೆ, ಅವುಗಳಿಗೆ ಪ್ರಸಾರ ಮಾಡಲು ಮಾಧ್ಯಮದ ಅಗತ್ಯವಿಲ್ಲ. ಪ್ರಸಾರ ಮಾಡಲು ಮಾಧ್ಯಮದ ಅಗತ್ಯವಿರಬಹುದು ಅಥವಾ ಇಲ್ಲದೆ ಇರಬಹುದು. ನೋಡ್ರಿ ಮೇಲಿನ ಯಾವುದು ಅಲ್ಲ. ಬಟ್ ನೋಡ್ರಿ ಇವಾಗ ಯಾಂತ್ರಿಕ ತರಂಗ ಅಂತ ಎದಕ್ ಕರೀತಾರ ಗೊತ್ತೇನೆ, ಯಾವುದೇನ್ ಗೊತ್ತೇನ್ರಿ, ಪ್ರಮುಖವಾಗಿ ಏನ್ ಗೊತ್ತೇನೆ ಯಾವುದು ಸರಿ ಪ್ರಸಾರ ಅದಲ್ವಾ ಆಗ್ಬೇಕಾದ್ರೆ ಮಾಧ್ಯಮದ ಸರ್ ಅವಶ್ಯಕತೆ. ನೋಡ್ರಿ ಮಾಧ್ಯಮದ ಏನ್ ಗೊತ್ತೇನ್, ಮಾಧ್ಯಮದ ಅವಶ್ಯಕತೆ ಅದಲ್ವಾ, ಅದಕ್ಕೆ ಏನ್ ಕರೀತಾರ ಗೊತ್ತೇನ್, ಪ್ರಮುಖವಾಗಿ ಯಾಂತ್ರಿಕ ತರಂಗ ಅಂತ ಕರೀತಾರೆ. ಇಂಗ್ಲಿಷ್ ಮೆಕ್ಯಾನಿಕಲ್ ವ್ಯವಸ್ಥೆ ಕರೀತಾರ ನೋಡ್ರಿ. ಹಾಗಿದ್ರ ಇದು ಆನ್ಸರ್ ಯಾವ್ದಾಗಿರ್ತದೆ ಗೊತ್ತೇನ್ರಿ, ಏನದಲ್ವಾ, ಅವುಗಳಿಗೆ ಏನ್ ಗೊತ್ತೇನ್ರಿ, ಪ್ರಸಾರ ಮಾಡಲು ಮಾಧ್ಯಮದ ಅಗತ್ಯವಿದೆ. ನೋಡ್ರಿ ಅದಲ್ವಾ ಯಾಂತ್ರಿಕ ತರಂಗ ಅಂದ್ರೆ ಯಾವುದು ಪ್ರಸಾರ ಆಗ್ಬೇಕಾದ್ರ ಮೂವ್ ಆಗ್ಬೇಕಾದ್ರ ಈ ಮಾಧ್ಯಮದ ಅವಶ್ಯಕತೆ ಇರ್ತೈತೆ ಅಲ್ವಾ, ಅದಕ್ಕೆ ಏನ್ ಕರೀತಾರ ಗೊತ್ತೇನೆ, ಯಾಂತ್ರಿಕ ತರಂಗ ಅಂತ ಕರೀತಾರೆ. ಇಂಗ್ಲಿಷ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡ್ರಿ, ಯಾಂತ್ರಿಕ ತರಂಗ ಯಾವ್ದ್ರಿ ಸಂಬಂಧಾಗ ನೋಡ್ರಿ, ಶಬ್ದ ಅಂತಕ್ಕಂಥದಲ್ವಾ, ಸೌಂಡ್ ಅಂತಕ್ಕಂಥ ನೋಡೋದು ಸೌಂಡ್. ನೋಡ್ರಿ ಈ ಶಬ್ದ ಅಂತಕ್ಕಂಥ ಪ್ರಸಾರ ಬೇಕಾದ್ರೆ ಮಾಧ್ಯಮದ ಅವಶ್ಯಕತೆ ಅದರದಲ್ವಾ. ಸರಿ ಇವಾಗ ಘನ ಆಗಿರ್ಬೋದು ಅದಲ್ವಾ, ದ್ರವ ಆಗಿರ್ಬೋದು, ನಂತರ ಸರ್ ಅನಿಲ ಆಗಿರ್ಬೋದು, ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂತಕ್ಕಂಥದಲ್ವಾ. ಬಟ್ ನೋಡ್ರಿ ಬೆಳಕು ಚಲಿಸ್ಬೇಕಾದ್ರೆ ಮಾಧ್ಯಮದ ಅವಶ್ಯಕತೆ ಇಲ್ಲ ಅದಲ್ವಾ. ಬಟ್ ಶಬ್ದ ಚಲಿಸ್ಬೇಕಾದ್ರೆ ಮಾಧ್ಯಮದ ಅವಶ್ಯಕತೆ ಇರೋದಲ್ವಾ. ಈ ಶಬ್ದ ತರಂಗ ಏನ್ ಗೊತ್ತೇನೆ, ಯಾಂತ್ರಿಕ ತರಂಗ ಮತ್ ನೀಳ ತರಂಗ ಅಂತ ಕರೀತಾರ ಅದಲ್ವಾ. ಯಾಂತ್ರಿಕ ತರಂಗ ಅಂದ್ರೆ ಇಷ್ಟೇನ್ ಗೊತ್ತೇನ್ರಿ, ಯಾವ್ದು ಪ್ರಸಾರ ಆಗ್ಬೇಕಾದ್ರ ಮೂವ್ ಆಗ್ಬೇಕಾದ್ರೆ ಮಾಧ್ಯಮದ ಅವಶ್ಯಕತೆ ಇರ್ತೈತಲ್ವಾ, ಯಾಂತ್ರಿಕ ತರಂಗ ಅಂತ ಕರೀತಾರದಲ್ವಾ. ಹಾಗಿದ್ರ ಇದು ಸರಿಯಾದ ಉತ್ತರ ಏನ್ ಗೊತ್ತೇನೆ, ಅವುಗಳಿಗೆ ಪ್ರಸಾರ ಮಾಡಲು ಮಾಧ್ಯಮದ ಅಗತ್ಯವಿದೆ. ಎಕ್ಸ್ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡೋದಲ್ವಾ. ಬರ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿಧ್ವನಿಗೆ ಕಾರಣವಾಗಿದೆ ಅಂದ್ರೆ ಎಕ್ಕೋ ಅದಲ್ವಾ. ಈ ಕೆಳಗಿನಾಗ ಏನ್ ಗೊತ್ತೀನಿ, ಯಾವುದು ಪ್ರತಿಧ್ವನಿಗೆ ಕಾರಣವಾದ ಕ್ವಶನ್ ಕೇಳೋದಲ್ವಾ. ಎ ಕೊಟ್ಟಿದ್ದಾರ, ಶಬ್ದವನ್ನು ಹೀರಿಕೊಳ್ಳುವಾಗ, ಶಬ್ದವನ್ನು ರವಾನಿಸುವಾಗ, ಶಬ್ದವು ಪ್ರತಿಫಲಿಸಿದಾಗ, ಡಿ ಶಬ್ದವು ವಕ್ರೀಭವನಗೊಂಡಾಗ. ನೋಡ್ರಿ ಪ್ರತಿಧ್ವನಿ ಅಂತಕ್ಕಂತ ಏನ್ ಗೊತ್ತೇನೆ, ಯಾವಾಗ ಗೊತ್ತೇನೆ, ಪ್ರತಿಫಲಿಸಿದಾಗ ಅದಲ್ವಾ. ಹಾಗಾದ್ರೆ ನೋಡಿ ಸರಿಯಾದ ಉತ್ತರ ಗೊತ್ತೇನ್ರಿ, ಪ್ರಮುಖವಾಗಿ ಯಾವ್ದು ಸಿ. ನೋಡ್ರಿ ಇವಾಗ ಶಬ್ದ ಅಂತಕ್ಕಂತ ಸಪೋಸ್ ನೋಡ್ರಿ ಒಬ್ಬ ವ್ಯಕ್ತಿ ನಾನೇನ್ ತಿಳ್ಕೊಡೋದಲ್ಲ ಮತ್ ಬೇರೆದಾರ ಹಾಕ್ರಿ ನಾನೇ ವ್ಯಕ್ತಿ ಮಾಡ್ತೀನಿ ಗೊತ್ತೇನ್ರಿ. ಇನ್ ಮುಂದೇನ್ ಗೊತ್ತೀನಿ, ಪ್ರಮುಖವಾಗಿ ಪರ್ವತಗಳು ಶಿಖರಗಳು ಅಂತ ತಿಳ್ಕೊಡೋದಲ್ವಾ. ನಾವಾಗ ಏನ್ ಮಾಡ್ತೀನಿ ಓದಿರ್ತೀನಿ ಅಥವಾ ಚಿರದಂದ ಏನ್ ಮಾಡ್ತಕ್ಕೋ ಶಬ್ದ ಅಂತಕ್ಕಂಥದ್ದು ಹೋಗ್ತಾರೆ. ಹೋಗ್ಬಿಟ್ಟು ನೋಡ್ರಿ ಈ ಪರ್ವತ ಶಿಖರಗಳು ನೋಡ್ರಿ ವಾಪಸ್ ಬಟ್ ಪ್ರತಿಫಲನ ರಿಫ್ಲಾಕ್ಟ್ ಆಗೋದು ಅದಲ್ವಾ. ಈ ಪ್ರತಿಫಲಿಸನ್ ಗೊತ್ತೇನು ವಾಪಸ್ ನನ್ ಕಿವಿಗೇನ್ ಕೇಳಿಸ್ತದಲ್ವಾ, ಇದಕ್ಕೆ ಪ್ರತಿಧ್ವನಿ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದ್ ಶಬ್ದ ಅಂತಕ್ಕಂಥ ಏನ್ ಗೊತ್ತೇನು, ಪ್ರಮುಖವಾಗಿ ಸರ್ ಪುನರಾವರ್ತನೆ ಅಥವಾ ಪ್ರತಿಫಲನವಾಗಿ ರಿಫ್ಲೆಕ್ಟೆಡ್ ಆಗಿ ಬರ್ತದಲ್ವಾ, ಅದಕ್ಕೆ ಏನ್ ಕರೀತಾರೆ ಗೊತ್ತ, ಪ್ರತಿಧ್ವನಿ ಅಂತ ಕರೀತಾರೆ ಸ್ನೇಹಿತರೆ. ಈಗ ನೋಡ್ರಿ ಸರಿ ಯಾವುದೇ ಒಂದು ಶಬ್ದ ಅಂತಕ್ಕಂಥ ಪ್ರತಿಧ್ವನಿ ಆಗ್ಬೇಕಾದ್ರೆ ನೋಡ್ರಿ NCERT ಪ್ರಕಾರ 17 ಪಾಯಿಂಟ್ ಏನ್ ಗೊತ್ತೇನು 2 ಮೀಟರ್ ಅಂತಕ್ಕಂಥದ್ದು ಅದಲ್ವಾ. ಮತ್ ಕೆಲವೊಂದ್ ಬುಕ್ದ 17 ಮೀಟರ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 17 ಮೀಟರ್ನು ಕೊಟ್ಟಿದ್ದಾರೆ ಅದಲ್ವಾ. ನೋಡ್ರಿ ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಈಗ ಪ್ರಮುಖವಾಗಿ ಯಾವುದೇ ಒಂದು ಎಕ್ಸಾಮ್ ಏನ್ ಗೊತ್ತಿ, ಶಬ್ದ ಏನ್ ಗೊತ್ತೇನು ಚಾಪ್ಟರ್ ಫಿಕ್ಸ್ ಒಂದ್ ಕ್ವಶನ್ ಇರ್ತಾರೆ ಅದಲ್ವಾ. ಹೀಗೆ ಗೊತ್ತಿರ್ಲಿ, ಈಗ ಯಾವುದೇ ಒಂದು ಶಬ್ದ ಅಂತಕ್ಕಂಥ ಪ್ರತಿಧ್ವನಿ ಆಗ್ಬೇಕಾದ್ರೆ ಎಕೋ ಹೋಗ್ಬೇಕಾದ್ರೆ ಡಿಸ್ಟೆನ್ಸ್ ಅಥವಾ ಅಂತರ ಎಷ್ಟು ಬೇಕಾದ್ರೆ 17 ಮೀಟರ್ ಅಂತಕ್ಕಂಥ ಅಂತರ ಇರ್ಬೇಕು ಅದಲ್ವಾ. ಏನ್ ಗೊತ್ತೇನೆ ಅಂತರ ನಂತರ ಈ ಪ್ರತಿಧ್ವನಿ ಅಂತ ನೋಡ್ರಿ, ಪ್ರತಿಧ್ವನಿ ಆದಂತ ಶಬ್ದ ನಮ್ ಕಿವಿಗೆ ಎಷ್ಟ್ ಸೆಕೆಂಡ್ ಕೇಳಿಸ್ತದೆ ಸರ್. ನೋಡ್ರಿ ಈ ಪ್ರತಿಧ್ವನಿ ಆದಂತ ಶಬ್ದ ನಮ್ ಕಿವಿಗೆ ಸೆಕೆಂಡ್ ಕೇಳಿಸ್ತದೆ ಗೊತ್ತೇನು, 0.1 ಸೆಕೆಂಡ್ ಕೇಳಿಸ್ತದೆ. 0. ಗೊತ್ತು 1 ಸೆಕೆಂಡ್. ಮತ್ ಇನ್ನೊಂದೇನ್ ಗೊತ್ತೇನು, ಯಾವುದೇ ಒಂದ್ ಶಬ್ದ ಅಂತಕ್ಕಂಥದ್ದು ನಮ್ ಕಿವಿ ಮೇಲೆ ಸೆಕೆಂಡ್ ಇರುತ್ತೆ ಗೊತ್ತೇನು, 0.1 ಸೆಕೆಂಡ್ ಅದಲ್ವಾ. ಆಮೇಲೆ ಇವಾಗ ಪ್ರಮುಖ ಗೊತ್ತಿರ್ಲಿ, ನಮ್ದು ಕರ್ನಾಟಕದಾಗ ಸರ್ ಪ್ರತಿಧ್ವನಿ ಆಗುವ ಸ್ಥಳ ಇದು ಯಾವ್ದಪ್ಪ ಅಂದ್ರೆ ಬಿಜಾಪುರದ ಸರ್ ಗೋಲ್ ಗುಂಬಜ್ ಅಂತಕ್ಕಂಥದ್ದಲ್ಲ, ವಿಜಯಪುರದು ಅದಲ್ವಾ. ಬಿಜಾಪುರದ ಗೋಲ್ ಗುಂಬಜ್ ಆಗಿರ್ಬೋದು. ನಂತರ ಏನ್ ಗೊತ್ತೇನೆ, ಹಂಪಿ ಬರ್ತಾವ ಅದಲ್ವಾ. ಹಂಪಿದ ಕೂಡ ಸಂಗೀತ ಅನ್ನೋದ ಕಂಡು ಬರ್ತಾವ ನೋಡ್ರಿ ಹಂಪಿ ಅದಲ್ವಾ. ಹಂಪಿದಾಗ ಒಂದ್ ಸಾಂಗ್ ಅಂದ ನೋಡ್ರಿ, ಕೇಳು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತಕ್ಕಂಥದಲ್ವಾ. ಹಂಪೆ ಗುಡಿ ಅಂತಕ್ಕಂಥದಲ್ಲ ಸಂಗೀತ ನಾದ ಕಂಡು ಬರ್ತದ್ರಿ ಅದಲ್ವಾ. ನಂತರ ಬಂದಾಗ ಇನ್ನೊಂದೇನ್ ಗೊತ್ತೇನೆ, ನಮ್ ಚಿಕ್ಕಬಳ್ಳಾಪುರ ಜಿಲ್ಲೆ ಏನ್ ಗೊತ್ತೇನೆ, ನಂದಿ ಬೆಟ್ಟ ಅಂತಕ್ಕಂಥ ಯಾವ ಬೆಟ್ಟ, ನಂದಿ ಬೆಟ್ಟದ ಕೂಡ ಅದಲ್ವಾ. ಆಮೇಲೆ ಇನ್ನೊಂದ್ ಗೊತ್ತಿರ್ಬೇಕ್ರಿ, ಈ ಪ್ರಪಂಚದ ನೋಡ್ರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾರಿ ಪ್ರತಿಧ್ವನಿ ಆಗೋ ಸ್ಥಳ ಯಾವ್ದು ಗೊತ್ತೇನ್ರಿ, ಕಿಲ್ಲರ್ನಿ ಬೆಟ್ಟಗಳು. ಯಾವ್ದು ಗೊತ್ತೇನ್ರಿ, ಕಿಲ್ಲರ್ನಿ ಅದಲ್ವಾ. ನೋಡ್ರಿ ಬೆಟ್ಟಗಳಂತಕ್ಕಂಥ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರತಿಧ್ವನಿ ಆಗೋ ಸ್ಥಳ ಕಿಲ್ಲರ್ನಿ ಬೆಟ್ಟಗಳು. ಸರಿ ಕಿಲ್ಲರ್ನಿ ಬೆಟ್ಟಗಳು ಎಷ್ಟು ಬರಿ ಆಗ್ತದೆ ಗೊತ್ತೇನ್ರಿ, 100 ಬರಿ ಆಗುತ್ತೆ ನೋಡೋದ್ರ. 100 ಅಂತ ನೋಡಿ 100 ಬರಿ ಆಗ್ತದೆ. ಎಷ್ಟು ಬರಿ ಹೇಳ್ರಿ,
100 ಬರೆಯೋದಲ್ವಾ. ಬಟ್ ಇದು ಎಲ್ಲಿ ಕಂಡು ಬರುತ್ತೆ ಗೊತ್ತೇನ್ರಿ ಸರ್? ಯಾವ ದೇಶ ಬಂದಾಗ ಪ್ರಮುಖವಾಗಿ ಗೊತ್ತಿರೋದಲ್ವಾ? ಐರ್ಲ್ಯಾಂಡ್ ಅದಲ್ವಾ. ಐರ್ಲ್ಯಾಂಡ್ ಅಥವಾ ಐರಿಷ್ ದೇಶ ಅಂತಕ್ಕಂಥ ಕಂಡು ಬರುತ್ತೆ. ಐರ್ಲ್ಯಾಂಡ್ ಅಥವಾ ಐರಿಷ್ ದೇಶ ಕಂಡು ಬರುತ್ತೆ ನೋಡಿ ಅದಲ್ವಾ. ಇರ್ಲಿ, ಬಟ್ ಯಾವುದೇ ಒಂದು ಶಬ್ದ ಪ್ರತಿಫಲಿಸಿದಾಗ ವಾಪಸ್ ನಮ್ಗ ಅದಲ್ವಾ ಕೇಳೋದಕ್ಕ ಪ್ರತಿಧ್ವನಿ ಅಂತ ಕರೀತಾರೆ, ಅಕೌಂಟ್ ಕರೀತಾರೆ ಅದಲ್ವಾ. ಎಸ್, ಬರ್ ನೆಕ್ಸ್ಟ್ ಕ್ವಶನ್ ಹೋಗಮಂತ. ಮೂರನೇದ್ ನೋಡ್ರಿ, ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದಾಗ ನೀರಿನಡಿಯಲ್ಲಿರುವ ಹಡಗಿನ ಭಾಗಕ್ಕೆ ಏನಾಗುತ್ತದೆ? ನೋಡ್ರಿ, ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದಾಗ ನೀರಿನ ಅಡಿಯಲ್ಲಿರುವ ಹಡಗಿನ ಭಾಗಕ್ಕೆ ಏನಾಗುತ್ತದೆ? ಇದು ನೋಡ್ರಿ UPSC ಅದಲ್ವಾ ಪ್ರಿಲಿಮ್ಸ್ ಕ್ವಶನ್. ಏನಪ್ಪ ಅಂದ್ರೆ 1987 ಪ್ರಿಲಿಮ್ಸ್ ಕ್ವಶನ್ ಅದಲ್ವಾ. ನೋಡ್ರಿ, ಕೊಟ್ಟಿದ್ದಾರೆ, ಇದು ಹೆಚ್ಚಾಗುತ್ತದೆ, ಇದು ಕಡಿಮೆ ಆಗುತ್ತದೆ, ಇದು ಯಾವುದೇ ಬದಲಾವಣೆ ತೋರಿಸುವುದಿಲ್ಲ, ಇದು ಪರ್ಯಾಯವಾಗಿ ಹೆಚ್ಚಾಗುತ್ತದೆ ಮತ್ತು ಕಡಿಮೆ ಆಗುತ್ತದೆ. ಹಾಗಾದ್ರೆ ನೋಡ್ರಿ, ಸರಿಯಾದ ಉತ್ತರ ಯಾವ್ದು ಗೊತ್ತೇನೆ? ಬಿ ಆಗಿರುತ್ತೆ. ನೋಡ್ರಿ, ಇದು ಕಡಿಮೆ ಆಗುತ್ತದೆ. ನೋಡ್ರಿ, ನದಿಯಿಂದ ಕೆಲವೊಬ್ರು ಥಿಂಕ್ ಮಾಡ್ತಿರ್ತಾರೆ ಹೆಚ್ಚಾಗುತ್ತೆ ಅಂತ ಹಾಕ್ತಿರ್ತಾರೆ ಅದಲ್ವಾ. ಸರ್, ನದಿಯೊಳಗೆ ನೀರ್ ಕಡಿಮೆ ಇರ್ತವ್ರಿ ಅದಲ್ವಾ, ಅದಕ್ಕೆ ಏನ್ ಗೊತ್ತೇನೆ? ಕಡಿಮೆ ಇರ್ತದ್ರಿ ಅದಲ್ವಾ. ಇವಾಗ ಸಮುದ್ರದಿಂದ ಪ್ರವೇಶ ಮಾಡೋದು ನೀರ್ ಹೆಚ್ಚಿಗೆ ಇರ್ತಾವ್ರಿ ಸರ್ ಅದಲ್ವಾ. ಏನಪ್ಪಾ ಅಂದ್ರೆ ಭಾಗ ಹೆಚ್ಚಿಗೆ ಹೋಗ್ಬೋದು ಅಲ್ಲ ಸ್ನೇಹಿತರೆ. ನೋಡಿ, ಸಮುದ್ರಕ್ಕೆ ಹೋದ ಏನ್ ಗೊತ್ತೇನ್ರಿ? ನಾವು ಪ್ರಮುಖವಾಗಿ ಈ ನೀರೇನ್ ಗೊತ್ತಿಲ್ಲ, ಲವಣಾಂಶ ಅಥವಾ ನೋಡಿ ಉಪ್ಪಿನಿಂದ ಕೂಡಿರುತ್ತೆ ನೀರು. ನೋಡ್ರಿ, ಲವಣಾಂಶದಿಂದ ಏನ್ ಗೊತ್ತೇನು? ಪ್ರಮುಖವಾದಲ್ವಾ ಆ ಕಣಗಳಿಂದ ಏನ್ ಗೊತ್ತೇನ್ರಿ? ಇವಾಗ ಹಡಗ್ ಅಂತಕ್ಕಂಥ ಮೇಲ್ಭಾಗ ಬರ್ತದೆ ಸ್ನೇಹಿತರೆ. ಇವಾಗ ನದಿ ನೀರ್ ಏನ್ ಗೊತ್ತೇನೆ? ಅದು ಕೂಡ ಸಿಹಿ ನೀರಲ್ಲ, ಸಮುದ್ರ ಕೂಡ ಸಿಹಿ ನೀರಲ್ಲ. ಬಟ್ ನೋಡಿ, ಸಮುದ್ರ ನೀರ್ ಇರ್ತದೆ ನೋಡ್ರಿ, ಅಲ್ಲಿ ಲವಣಗಳು ಇರ್ತದೆ ನೋಡ್ರಿ, ಈಗ ಉಪ್ಪಿನ ಅಂಶ ಇರ್ತದಲ್ವಾ, ಅದರಿಂದ ಏನ್ ಗೊತ್ತೇನೆ? ಹಡಗ್ ಅಂತಕ್ಕಂಥ ಮೇಲ್ಭಾಗ ಬರ್ತದೆ ಸ್ನೇಹಿತರೆ ಅದಲ್ವಾ. ಏನ್ ಗೊತ್ತೇನೆ? ಪ್ರಮುಖವಾಗಿ ಇವಾಗ ಅಡಿಯಲ್ಲಿ ಹಡಗಿನ ಭಾಗ ಏನ್ ಗೊತ್ತೇನೆ? ಕಡಿಮೆ ಹೋಗ್ತಾರೆ. ಅದ ಸಮುದ್ರದಾಗ ಏನ್ ಗೊತ್ತೇನೆ? ಕಡಿಮೆ ಹೋಗ್ತದ ಅಂದ್ರೆ ಕಡಿಮೆ ಆಳಕ್ ಹೋಗ್ತದಲ್ವಾ. ನದಿದಾಗ ಏನ್ ಗೊತ್ತೇನೆ? ಹೆಚ್ಚಿಗೆ ಅಂದ್ರೆ ಮೀನ್ಸ್ ಸಮುದ್ರ ನೀರಿಗೆ ಲವಣಾಂಶ ಕೂಡಿರುತ್ತಲ್ವಾ, ಆ ಉಪ್ಪಿನ ಅಂಶ ಏನ್ ಗೊತ್ತೇನೆ? ಹಡಗ್ ಅಂತಕ್ಕಂಥ ಕಡಿಮೆ ಮೇಲಕ್ಕೆ ಹೋಗುತ್ತೆ. ಅಂದ್ರೆ ಇವಾಗ ಜಾಸ್ತಿ ಏನ್ ಗೊತ್ತೇನೆ? ಆಳಕ್ ಹೋಗೋದಿಲ್ಲ ಅದಲ್ವಾ. ಬಟ್ ಗೊತ್ತಿರ್ಲಿ ಸ್ವಲ್ಪ ಇಲ್ಲೆಲ್ಲಾ ಮೈಂಡಿ ಕೆಲಸ ಕೊಡ್ಬೇಕು ನಾವು ಅದಲ್ವಾ. ಕೊಟ್ಟೇನ್ ಗೊತ್ತೇನೆ? ಆನ್ಸರ್ ಮಾಡ್ಬೋದು ಅದಲ್ಲ. ಬಟ್ ನೋಡ್ರಿ, ಇಂತ ನೀರಿನ ಆಳ ಅಥವಾ ಸಮುದ್ರದ ಆಳದಿರುವ ವಸ್ತುಗಳ ದೂರ ದಿಕ್ಕು ಜವವನ್ನು ಪತ್ತೆ ಹಚ್ಚುವ ಸಾಧನ ಯಾವ್ದು ಗೊತ್ತೇನ್ರಿ? ಸೋನಾರ್ ಅಂತಕ್ಕಂಥ. ಯಾವ್ದು ಸೋನಾರ್ ಅಂತಕ್ಕಂಥದ್ದು? ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್. ಬಟ್ ನೋಡ್ರಿ, ಈ ಸಮುದ್ರದ ಆಳವನ್ನು ಪತ್ತೆ ಹಚ್ಚಲು ಬಳಸುವ ಸಾಧನ ಬಂದಾಗ ಪ್ಯಾಥೋಮೀಟರ್. ಯಾವ ಮೀಟರ್ ಹೇಳ್ರಿ? ಪ್ಯಾಥೋಮೀಟರ್ ಅಲ್ವಾ. ನೋಡ್ರಿ, ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 4ನೇ ಕ್ವಶನ್ ರೀ. 4ನೇ ಕ್ವಶನ್ ಅಂತ ನೋಡ್ರಿ, ಬೆಳಕು ಚಲಿಸುವಾಗ ಪೂರ್ಣ ಆಂತರಿಕ ಅಂದ್ರೆ ಒಟ್ಟು ಆಂತರಿಕ, ಸಂಪೂರ್ಣ ಆಂತರಿಕ ಪ್ರತಿಫಲನ ಸಂಭವಿಸಬಹುದೇ? ಇದು ಕೂಡ ನೋಡ್ರಿ UPSC ಪ್ರಿಲಿಮ್ಸ್ 1996 1996 ಕ್ವಶನ್ ರೀ. ನೋಡ್ರಿ, ಬೆಳಕು ಚಲಿಸುವಾಗ ಪೂರ್ಣ ಆಂತರಿಕ ಪ್ರತಿಫಲನ ಅನುಭವಿಸುವುದು ಅಂದ್ರೆ ನೋಡ್ರಿ, ಬೆಳಕಿನ ಅಂತ ಹೋಗುವಾಗ ಏನ್ ಗೊತ್ತೇನ್ರಿ? ಸಂಪೂರ್ಣ ಆಂತರಿಕ ಪ್ರತಿಫಲನ ಸಂಭವಿಸಬಹುದು ಅಂತ ಕ್ವಶನ್ ಕೇಳ ಎದುರಾಗಂತ. ನೋಡಿ, ಕೆಳಗಡೆ ಆಪ್ಷನ್: ವಜ್ರದಿಂದ ಗಾಜಿಗೆ, ನೀರಿನಿಂದ ಗಾಜಿಗೆ, ಗಾಳಿಯಿಂದ ನೀರಿಗೆ ಅದಲ್ವಾ. ನಂತರ ಬಂದ ಗಾಳಿಯಿಂದ ಗಾಜಿಗೆ ಅದಲ್ವಾ. ಬಟ್ ನೋಡ್ರಿ, ಸರಿಯಾದ ಉತ್ತರ ಗೊತ್ತೇನ್ರಿ? ವಜ್ರದಿಂದ ಗಾಜಿಗೆ. ನೋಡಿ, ಇವಾಗ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಕ್ಕಂಥ ನೋಡ್ರಿ, ಇವಾಗ ಪ್ರಮುಖವಾಗಿ ವಜ್ರ, ಈಗ ಡೈಮಂಡ್ ಅಂತ ಕರೀತಾರ ನೋಡೋದಲ್ವ, ಡೈಮಂಡ್ ಅಂತಕ್ಕಂಥದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ. ಈಗ ನೋಡ್ರಿ, ವಜ್ರ ಹೊಳಿಬೇಕಾದ್ರ ಕಾರಣ ಗೊತ್ತಿನ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಅಥವಾ ನೋಡ್ರಿ ಇಂಗ್ಲಿಷ್ ಟೋಟಲ್ ಅದಲ್ವಾ, ಇಂಟರ್ನಲ್ ಅದಲ್ವಾ, ರಿಫ್ಲಾಕ್ಷನ್ ಆಫ್ ಲೈಟ್ ಅಂತಕ್ಕಂಥದ್ದು ಅದಲ್ವಾ. ಬಟ್ ನೋಡ್ರಿ, ಇವಾಗ ವಜ್ರ ಅಂತಕ್ಕಂಥ ಗೊತ್ತೇನ್ರಿ? ಅಲೋಹ, ಅಲೋಹ ಅಥವಾ ಸರ್ ನಾನ್ ಮೆಟಲ್ ಅಂತ ಕರೀತಾರ ನೋಡ್ರಿ ಇಂಗ್ಲಿಷ್ ದಾಗ, ಗೊತ್ತಿರ್ಲಿ ಅದಲ್ವಾ. ನೋಡ್ರಿ, ಹೊಳಿಯುವಂತ ಏನ್ ಗೊತ್ತೇನ್ರಿ? ಅಲೋಹ ಅಂತ ಬಂದಾಗ ವಜ್ರ ಅಂತಕ್ಕಂಥದ್ದು. ಈಗ ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಲಿ, ಇವಾಗ ಸಂಪೂರ್ಣ ಆಂತರಿಕ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೆ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ನೋಡ್ರಿ, ಇವಾಗ ಇದಕ್ಕೆ ಪತನ ಕಿರಣ ಅಂತ ಕರೀತಾರದಲ್ವಾ, ಇದು ಪ್ರತಿಫಲಿತ ಕಿರಣ. ಪತನ ಕಿರಣ ಅದಲ್ವಾ, ಈ ವಾಪಸ್ ಹೋಗೋದಕ್ಕೆ ಏನ್ ಗೊತ್ತೇನು? ಪ್ರತಿಫಲಿತ ಕಿರಣ ಅಂತ ಕರೀತಾರ ಅದಲ್ವಾ. ಈ ಸಪೋಸ್ ಒಂದ್ ಮಾಧ್ಯಮದ ತಿಳ್ಕೊಡ್ರಿ, ಯಾವ್ದಂದ್ರೆ ದ್ರವ ಮಾಧ್ಯಮ ತಗೋತೀನಿ, ನೀರದಂತ ತಿಳ್ಕೊಡೋದಲ್ವಾ. ಇವಾಗ ನೀರಿನ ದ್ರವ ಮಾಧ್ಯಮ ತಿಳ್ಕೊಡ್ರಿ. ಇವಾಗ ಇದ್ರ ಡೆಫಿನೇಷನ್ ಏನಂತ ಗೊತ್ತೇನ್ರಿ? ಸಂಪೂರ್ಣ ಆಂತರಿಕ ಪ್ರತಿಫಲನದು ಇವಾಗ ನೋಡ್ರಿ, ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಒಂದೇ ಮಾಧ್ಯಮದಿಂದ ಕಂಡು ಬರುತ್ತೆ ನೋಡೋದಕ್ಕೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರೀತಾರೆ. ಅಂದ್ರೆ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಒಂದೇ ಮಾಧ್ಯಮದಲ್ಲಿ ಕಂಡು ಬರೋದಕ್ಕೆ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರೀತಾರೆ ಅದಲ್ವಾ. ಈಗ ವಜ್ರ ಹೊಳಿಬೇಕಾದ್ರೆ ಅಂದ್ರೆ ಇವಾಗ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡೋದಲ್ಲ, ಮೇನ್ ಇದು ಆನ್ಸರ್ ಅದು ಗೊತ್ತಿನ ವಜ್ರದಿಂದ ಗಾಜಿಗೆ ಅದಲ್ವಾ. ಗೊತ್ತಿರ್ಲಿ UPSC ಕ್ವಶನ್ ಆಗೈತೆ ನೋಡ್ರಿ ಅದು ಕೂಡ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಬರ್ರಿ ಅದಲ್ವಾ, 5ನೇ ಕ್ವಶನ್ ನೋಡ್ರದಲ್ವಾ. ನೋಡ್ರಿ, ಈ ಕೆಳಗಿನಗಳಲ್ಲಿ ಯಾವುದರಲ್ಲಿ ಧ್ವನಿಯ ವೇಗ ಗರಿಷ್ಠವಾಗಿರುತ್ತೆ ಅಂದ್ರೆ ಗರಿಷ್ಠ ಹೆಚ್ಚಿಗಿರುತ್ತೆ. ಇದು ಕೂಡ ನೋಡ್ರಿ UPSC ಪ್ರಿಲಿಮ್ಸ್ 2000 ಏನ್ ಗೊತ್ತೇನ 6 ಕ್ವಶನ್ ನೋಡ್ರಿ UPSC ಪ್ರಿಲಿಮ್ಸ್. ನೋಡ್ರಿ, ಇವುಗಳಲ್ಲಿ ಕೆಳಗಿನಗಳಲ್ಲಿ ಯಾವುದರಲ್ಲಿ ಧ್ವನಿಯ ವೇಗ ಗರಿಷ್ಠ ಅಂದ್ರೆ ಶಬ್ದ ಹೆಚ್ಚಿಗೆ ಬರುತ್ತೆ. ಧ್ವನಿ ಅಂದ್ರೆ ಶಬ್ದ, ಸೌಂಡ್. ನೋಡ್ರಿ, ಹೇಗ್ ಕೊಟ್ಟಿದಾರ? 0°C ನಲ್ಲಿ ಗಾಳಿ, 100°C ನಲ್ಲಿ ಗಾಳಿ, ನೀರು, ಮರ. ನೋಡ್ರಿ, ಇವಾಗ ಪ್ರಮುಖವಾಗಿದ್ದ ಸರಿಯಾದ ಉತ್ತರ ಗೊತ್ತೇನು? ಮರ ಆಗಿರುತ್ತೆ ನೋಡಲ್ವಾ, ಆ ಮರ ಅಂತಕ್ಕಂಥದ್ದು
ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಇವಾಗ ಶಬ್ದ ಹೆಂಗೇನ್ ಗೊತ್ತೇನೆ, ಪ್ರಮುಖವಾಗಿ ಗೊತ್ತಿರ್ಲಿ. ಘನ ಮಾಧ್ಯಮದಲ್ಲಿ ಏನ್ ಗೊತ್ತೇನೆ, ಘನ ಮಾಧ್ಯಮದಲ್ಲಿ ಹೆಚ್ಚಾಗಿ, ದ್ರವ ಮಾಧ್ಯಮದಲ್ಲಿ ಕಡಿಮೆ ಆಗಿ, ಅದಲ್ವಾ. ನಂತರ ಅನಿಲ ಮಾಧ್ಯಮದಲ್ಲಿ ಗೊತ್ತೇನ್ರಿ ಅತಿ ಕಡಿಮೆ ಚಲಿಸ್ತೇನೆ ಗೊತ್ತೇನೆ ಶಬ್ದ ಅಂತಕ್ಕಂಥದ್ದು. ಈ ಶಬ್ದ ಹೆಂಗ್ ಗೊತ್ತೇನೆ, ಅಂದ್ರ ಈ ಕಣಗಳ ಸಾಂದ್ರತೆ ಹೆಂಗ್ ಹೆಚ್ಚಿಗಿರ್ತಾವ ಶಬ್ದ ಅಂತಕ್ಕಂಥ ವೇಗವಾಗಿ ಚಲಿಸ್ತದೆ ಅಂತಾರೆ, ಅದಲ್ವಾ. ಇವನು ಘನ ಮಾಧ್ಯಮದಾಗ ಸ್ಪೀಡ್ ಆಗಿ ಚಲಿಸ್ತದೆ, ಅಂದ್ರೆ ಕಣಗಳ ಸಾಂದ್ರತೆ ಹೆಚ್ಚಿದಂತೆ ಶಬ್ದ ವೇಗವಾಗಿ ಮೂವ್ ಆಗ್ತದೆ. ಈ ಕಣಗಳ ಸಾಂದ್ರತೆ ಹೆಂಗ್ ಕಡಿಮೆ ಗೊತ್ತ ನೋಡ್ರಿ, ಹಂಗೇನ್ ಗೊತ್ತೇನೆ ಶಬ್ದದ ವೇಗ ಅಂತಕ್ಕಂಥ ಕಡಿಮೆ ಆಗುತ್ತೆ. ಈಗ ನೋಡ್ರಿ ಪ್ರಮುಖವಾಗಿ ಘನ ಮಾಧ್ಯಮದ ಏನ್ ಗೊತ್ತೇನ್ರಿ, ಕಣಗಳು ಹೆಂಗಿರ್ತಾವ ಗೊತ್ತೇನ್ರಿ, ಸರಿ ಇವಾಗ ಒತ್ತಿ ಆಗಿರುತ್ತೆ ಕಣಗಳು ಏನ್ ಗೊತ್ತೇನೆ, ಒತ್ತಿ ಆಗಿರುತ್ತೆ, ಅದಲ್ವಾ. ಅದೇ ನೋಡಿ ದ್ರವ ಮಾಧ್ಯಮದ ಕಣಗಳು ಅಂತಂದ್ರೆ ನಮ್ ಸ್ವಲ್ಪ ಸಡಿಲವಾಗಿರುತ್ತೆ, ಹೆಂಗ ಸಡಿಲವಾಗಿರುತ್ತೆ, ಅದಲ್ವಾ. ಅನಿಲ ಮತ್ ಬಂದಾಗ ಏನ್ ಗೊತ್ತ ಸ್ವತಂತ್ರವಾಗಿರುತ್ತೆ, ಅದಲ್ವಾ, ಗಾಳಿದಾಗ. ಬಟ್ ಗೊತ್ತಿರ್ಬೇಕದಲ್ವಾ. ಈಗ ನೋಡ್ರಿ ಅನಿಲ ಮಾಧ್ಯಮ ಇದು ದ್ರವ ಮಾಧ್ಯಮ ಕೊಟ್ಟಿದಾರ. ಈ ಕೆಳಗಡೆ ಮರ ಅಂತ ಬಂದ್ರೆ ಘನ ಮಾಧ್ಯಮ, ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಹೇಳ್ರಿ, ಮರ ಆಗಿರ್ತದ ನೋಡೋದಲ್ವಾ. ಅಂದ್ರೆ ಶಬ್ದ ಸಾಂದ್ರತೆ ಅಂದ್ರೆ ಹೆಚ್ಚಿಗೆ ಏನ್ ಗೊತ್ತೇನೆ, ಪ್ರಮುಖವಾಗಿ ಇವಾಗ ಕಣಗಳು ಹೆಚ್ಚಿಗೆ ಇರ್ತಾವ, ವೇಗವಾಗಿ ಚಲಿಸ್ತದೆ. ಘನ ಮಾಧ್ಯಮದಾಗ ಈ ಕಬ್ಬಿಣದ ಹೆಚ್ಚಿಗೆ ಇರ್ತದೆ, ನೀರಿನಾಗ ಕಡಿಮೆ ಇರ್ತದೆ, ಅನಿಲದಾಗ ಪೂರ ಕಡಿಮೆ ಇರ್ತದೆ ಸ್ವಲ್ಪ, ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ದಾಗ. ಆಮೇಲೆ ನೋಡಿ ನಿರ್ವಾತ ಅಥವಾ ವ್ಯಾಕ್ಯೂಮ್ ಅಂತ ಕರೀತಾರ ನೋಡೋದು. ನಿರ್ವಾತ ಪ್ರದೇಶದ ಶಬ್ದ ವೇಗ ಏನಾಗಿರುತ್ತೆ ಗೊತ್ತೇನ್ರಿ, ಶೂನ್ಯವಾಗಿರುತ್ತೆ, ಏನ್ರಿ ಶೂನ್ಯವಾಗಿರುತ್ತೆ, ಅದಲ್ವಾ. ಶಬ್ದ ಚಲಿಸ್ಬೇಕಾದ್ರೆ ಮೇನ್, ಅದಲ್ವಾ. ಸರ್ ಮಾಧ್ಯಮ ಅಂತಕ್ಕಂತ ಏನ್ ಗೊತ್ತೇನೆ, ಬಹಳ ಏನ್ ಗೊತ್ತೇನೆ, ಬಹಳ ಸರ್ ಅವಶ್ಯಕತೆ ಇದೆ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ, ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಎಸ್ ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗಮಂತ. 6ನೇ ಕ್ವಶನ್ ಅದಲ್ವಾ. ಆವರ್ತನದ SI ಘಟಕ ಯಾವುದು, ಆವರ್ತನ, ಅದಲ್ವಾ. ಈಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರ. ಆವರ್ತನ ಮೀನ್ಸ್ ಏನ್ ಗೊತ್ತೇನ್ರಿ, ಇಂಗ್ಲಿಷ್ ದ ಫ್ರೀಕ್ವೆನ್ಸಿ ಕರೀತಾರ ನೋಡ್ರ, ಅಥವಾ ಇದಕ್ಕ ಏನ್ ಕರೀತಾರ ಗೊತ್ತೇನ್ರಿ, ಹರ್ಡ್ಸ್ ಕೂಡ ಅಂತ ಕರೀತಾರ, ಅದಲ್ವಾ. ಏನ್ ಕರೀತಾರ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಲಿ, ಹರ್ಡ್ಸ್ ಕೂಡ ಅಂತ ಕರೀತಾರದಲ್ವಾ. ಆವರ್ತಿ ಅಂತಾರಾಷ್ಟ್ರೀಯ ಏಕಮಾನ ಹರ್ಡ್ಸ್ ಅಂತಕ್ಕಂಥದಲ್ವಾ. ನೋಡ್ರಿ ಇವಾಗ ಗೊತ್ತಿರ್ಬೇಕದಲ್ವಾ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಪ್ರಮುಖವಾಗದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಕೇಳ್ರಿ ಆಪ್ಷನ್ ಎ ಕೊಟ್ಟಿದ್ದಾರೆ ಗೊತ್ತೇನೆ, ಪ್ರಮುಖವಾಗಿ ನ್ಯೂಟನ್ ಅಂತಕ್ಕಂಥ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ ಹೇಳ್ರಿ, ನ್ಯೂಟನ್ ಅಂತಕ್ಕಂಥ ಕೊಟ್ಟಿದ್ದಾರೆ, ನ್ಯೂಟನ್ ಕೊಟ್ಟಿದ್ದಾರೆ, ಅದಲ್ವಾ. ನಂತರ ಬಿ ಕೊಟ್ಟಿದ್ದಾರೆ ವ್ಯಾಟ್ ಅಂತಕ್ಕಂಥ ಕೊಟ್ಟಿದ್ದಾರೆ, ಯಾವ್ದು ಹೇಳ್ರಿ, ವ್ಯಾಟ್ ಕೊಟ್ಟಿದ್ದಾರೆ. ಸಿ ಫ್ಯಾರಡ್ ಅಂತ ಕೊಟ್ಟಿದಾರ. ಡಿ ಏನ್ ಗೊತ್ತೇನೆ, ಹರ್ಡ್ಸ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ ಆವರ್ತನ ಅಂದ್ರನು ಒಂದೇ, ಆವೃತ್ತಿ ಅಂದ್ರನು ಒಂದೇ, ಅದಲ್ವಾ. ಆವೃತ್ತಿ ಅಂದ್ರನು ಒಂದೇ, ನಂತರ ಫ್ರೀಕ್ವೆನ್ಸಿ ಅಂತ ಕರೀತಾರ ನೋಡೋದಲ್ವಾ, ಫ್ರೀಕ್ವೆನ್ಸಿ ಅಂತ ಕರೀತಾರ ಒಂದೇ. ಈಗ ನೋಡ್ರಿ ಸರಿ ಆವೃತ್ತಿ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದು ಗೊತ್ತೇನೆ, ಪ್ರಮುಖವಾಗಿ ಹರ್ಡ್ಸ್ ಅಂತಕ್ಕಂಥದ್ದಲ್ವಾ. ಇದನ್ನು ಸೂಚಿಸುವ ಅಕ್ಷರ ಯಾವ್ದು ಹೇಳ್ರಿ, HZ ಅಂತಕ್ಕಂಥದ್ದು, ಯಾವ್ದು ಹೇಳ್ರಿ, HZ ಅಂತಕ್ಕಂಥ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ. ಇವಾಗ ಸಂಪೀಡನ ಮತ್ತದಲ್ವಾ. ಈಗ ನೋಡ್ರಿ ವಿರಣಗಳದ್ದು ಚಲಿಸ್ತಾ ನೋಡೋದಲ್ವಾ, ಆಂದೋಲನ ರೂಪದಲ್ಲಿ ಆವೃತ್ತಿ ಅಂತ ಕರೀತಾರೆ, ಫ್ರೀಕ್ವೆನ್ಸಿ ಅಂತ ಕರೀತಾರೆ, ಫ್ರೀಕ್ವೆನ್ಸಿ, ಅದಲ್ವಾ. ಇಂತ ಸರ್ ಆವೃತ್ತಿಗಳ ಅಂತಾರಾಷ್ಟ್ರೀಯ ಏಕಮಾನ ಅಂತ ಬಂದಾಗ ಯಾವ್ದಾಗ ಗೊತ್ತೇನ್ರಿ, ಹರ್ಡ್ಸ್ ಅಂತಕ್ಕಂಥ, ಯಾವ್ದು ಹೇಳ್ರಿ, ಹರ್ಡ್ಸ್ ಅಂತಕ್ಕಂಥದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗಮಂತ. 7ನೇ ಕ್ವಶನ್ ಅದಲ್ವಾ. 7ನೇ ಕ್ವಶನ್ ಎಂದ ನೋಡ್ರಿ, 7ನೇ ಕ್ವಶನ್ ಪ್ರಮುಖವಾಗಿ ಗೊತ್ತಿರ್ಬೇಕು. 7ನೇ ಕ್ವಶನ್ ಅದಲ್ವಾ. ನೋಡ್ರಿ ನೀರಿನ ಮೂಲಕ ಮೇಲಿರುವ ಗಾಳಿಯ ಗುಳೆಯ ಮಿನುಗುವಿಕೆ ಈ ಕೆಳಗಿನ ಯಾವ ಪ್ರಕ್ರಿಯೆ ಕಾರಣವಾಗಿದೆ. ನೋಡ್ರಿ ನೀರಿನ ಮೂಲಕ ಮೇಲಿರುವ ಗಾಳಿಯ ಗುಳೆಯ ಮಿನುಗುವಿಕೆ ಅಂದ್ರೆ ಇವಾಗ ಗುಳ್ಳೆಗಳಂತಕ್ಕಂಥ ಮಿಂಚಬೇಕಾದ್ರೆ ಹೊಳಿಬೇಕಾದ್ರೆ ಏನ್ ಕಾರಣ ಅಂತ ಕ್ವಶನ್ ಕೇಳದಲ್ವಾ. ಬೆಳಕಿನ ಯಾವ ಕಾರಣ. ಎ ಬೆಳಕಿನ ಪ್ರತಿಫಲನ ಕೊಟ್ಟಿದಾರ, ಬಿ ಬೆಳಕಿನ ವಕ್ರೀಭವನ, ಸಿ ಅದರ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಂತಕ್ಕಂಥದಲ್ವಾ, ಡಿ ಕೊಟ್ಟಿದ್ದಾರೆ ಬೆಳಕಿನ ಚದುರುವಿಕೆ. ಸ್ನೇಹಿತರೆ ಗೊತ್ತಿರ್ಬೇಕು, ಈ ಗುಳ್ಳೆಗಳಂತಕ್ಕಂಥ ಏನಪ್ಪಾ ಬಂದಾಗ ಹೊಳಿಬೇಕಾದ್ರೆ ಕಾರಣದು ಸಂಪೂರ್ಣ ಆಂತರಿಕ ಪ್ರತಿಫಲನ, ಅಥವಾ ನೋಡಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತಕ್ಕಂಥದ್ದು. ಅದ್ರಲ್ಲಿ ನಿಮ್ಗೆ ಅವಾಗ್ಲೂ ಹೇಳಿದೆ, ಎಲ್ಲಿ ನೋಡ್ರಿ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಅಂತಕ್ಕಂಥದ್ದಲ್ವಾ. ಪ್ರಮುಖವಾಗಿ ಅದಲ್ಲ, ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಸರ್ ಒಂದೇ ಮಾಧ್ಯಮದಲ್ಲಿ ಇರ್ತದ, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರೀತಾರೆ. ಈ ಗುಳ್ಳೆಗಳು ಉಂಟಾಗ್ಬೇಕಾದರ, ಮಿನುಗ್ಬೇಕಾದರ, ಆಮೇಲೆ ಮರೀಚಿಕೆಗಳು ಉಂಟಾಗ್ಬೇಕಾದರ ಕಾರಣಗಳು ಸಂಪೂರ್ಣ ಆಂತರಿಕ ಪ್ರತಿಫಲನ. ಡೈಮಂಡ್ ಆಗಿರ್ಬೋದು ಹೊಳಿಬೇಕಾದರ, ಅದಲ್ವಾ. ಗೊತ್ತಿರ್ಲಿ ಇಲ್ಲಿ ಬೆಳಕಿನ ಪ್ರತಿಫಲ ಅಂದ್ರೆ ಏನ್ ಗೊತ್ತೀನಿ, ಬೆಳಕಂತಕ್ಕಂಥ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿ ಮತ್ತು ವಾಪಸ್ ನೋಡಿ ಅದೇ ಮಾಧ್ಯಮಕ್ಕೆ ಹಿಂದಿರುತ್ತ ಬೆಳಕಿನ ಪ್ರತಿಫಲ ಅಂತ ಕರೀತಾರೆ. ನೋಡ್ರಿ ಇವಾಗ ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿಗೆ ವೀಕ್ಷಣೆ ಮಾಡ್ಬೇಕಾದ್ರೆ ನಡೆಯುವ ಪ್ರಕ್ರಿಯೆ ಯಾವ್ದು ಹೇಳ್ರಿ, ಬೆಳಕಿನ ಪ್ರತಿಫಲನ ಅಂತಕ್ಕಂಥದ್ದು. ನೋಡ್ರಿ ಇವಾಗ ಡೆಫಿನಿಷನ್ ಹೇಳ್ತಾ ಗೊತ್ತಿ, ಇದೊಂದು ಮಾಧ್ಯಮ ತಿಳ್ಕೊಟ್ಟು, ಇದು ಘನ ಮಾಧ್ಯಮ, ದ್ರವ ಮಾಧ್ಯಮ, ಇದು ಸೊ ಅನಿಲ ಮಾಧ್ಯಮ ತಿಳ್ಕೊಂಡದಲ್ಲ. ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ. ಈ ನೋಡಿದ್ದು ಅದಲ್ವಾ. ಈ ಆ ಡೆಫಿನೇಷನ್ ಹೇಳ್ತಾ ಗೊತ್ತೇನೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿ ಮತ್ತೆ ನೋಡ್ರಿ ವಾಪಸ್ಸಿನ ಅದೇ ಮಾಧ್ಯಮಕ್ಕೆ ಹಿಂದಿರುತ್ತದೆ ಬೆಳಕಿನ ಪ್ರತಿಫಲನ ಅಂತ ಕರೀತಾರೆ, ಅದಲ್ವಾ. ಈಗ ಒಂದು ಯಾವುದೇ ಒಂದು ನೋಡ್ರಿ, ಈಗ ನೀವು ವಿಡಿಯೋ ನೋಡ್ತಿರಲ್ಲ, ಇದು ಕೂಡ ಏನ್ ಬೆಳಕಿನ ಪ್ರತಿಫಲನ. ಅದಲ್ಲ ಬೆಳಕು ನಿಮ್ ಕಣ್ಮೆ ಬೀಳುತ್ತಿದ್ದು ಪತನ ಕಿರಣ, ಆ ಬಿದ್ದಂತ ಕಿರಣ ವಾಪಸ್ ನಿಮ್ಗೆ ಏನ್ ಕಾಣಿಸ್ತಾ ನೋಡೋದು ಪ್ರತಿಫಲಿತ ಕಿರಣ.
ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡದಲ್ವಾ. ಈ ಕಾರಣದಾಗ ಪ್ರತಿಬಿಂಬ ಮೂಡ್ಬೇಕಾದ್ರ ಕಾರಣ ಬೆಳಕಿನ ಪ್ರತಿಫಲನ ರೀ, ಅದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ ಬೆಳಕಿನ ವಕ್ರೀಭವನ. ಸರ್ ಬೆಳಕಿನ ವಕ್ರೀಭವನ ಅಂತ ನಿಮ್ಗೆ ಹೇಳಿದ ಅನ್ಕೋತೀನಿ. ಸುಮಾರು ಸಲ ಡಿಸ್ಕಷನ್ ದಾಗ ಏನ್ ಗೊತ್ತೇನ್ರಿ, ಇವಾಗ ಬೆಳಕಿನ ಗೊತ್ತೇನ್ ಒಂದು ಮಾಧ್ಯಮದಿಂದ ಏನ್ ಗೊತ್ತೇನ್ ಇನ್ನೊಂದು ಮಾಧ್ಯಮಕ್ಕೆ ಅದಲ್ವಾ, ಇನ್ನೊಂದು ಮಾಧ್ಯಮಕ್ಕೆ ಚಲಿಸ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಓರೆ ಆಗ್ತದಲ್ವಾ, ಬಾಗ್ತದ. ಈ ಬಾಗೋ ಪ್ರಕ್ರಿಯೆ ವಕ್ರೀಭವನ ಅಂತ ಕರೀತಾರೆ ನೋಡ್ರಿ. ಇವಾಗ ಬೆಳಕಂತಕ್ಕಂತ ಸಪೋಸ್ ನೋಡ್ರಿ, ಇದು ಏನ್ ಗೊತ್ತೇನ್ ದ್ರವ ಮಾಧ್ಯಮ ತಿಳ್ಕೊಡ್ರಿ. ಆ ಮಾಧ್ಯಮ ದ್ರವ ಮಾಧ್ಯಮ ಅಲ್ವಾ, ದ್ರವ ಮಾಧ್ಯಮ ತಿಳ್ಕೊಡದಲ್ವಾ. ಇಲ್ಲಿ ಮೇಲ್ಗಡೆ ಗಾಳಿ ಅಂದ್ರ ಅನಿಲ ಮಾಧ್ಯಮ ತಿಳ್ಕೊಡ್ರಿ. ಈ ನೋಡಿ ಬೆಳಕಂತಕ್ಕಂತ ನೋಡ್ರಿ ಒಂದ್ ಕಡೆಯಿಂದ ಅದಲ್ವಾ ಪ್ರಮುಖವಾಗಿ ಗೊತ್ತೇ, ಒಂದ್ ಕಡೆಯಿಂದ ಏನ್ ಗೊತ್ತೇನ್ರಿ ಇನ್ನೊಂದ್ ಕಡೆ ಅದಲ್ಲ, ಈ ಕಡೆಯಿಂದ ನೋಡ್ರಿ ಅಂದ್ರೆ ಈ ಮಾಧ್ಯಮ ಬರ್ಬೇಕಾದ್ರ ಸ್ವಲ್ಪ ಏನ್ ನೋಡ್ರಿ ಬಾಗೋ ಪ್ರಕ್ರಿಯೆ ವಕ್ರೀಭವನ ಅಂತ ಕರೀತಾರೆ. ಯಾವ ಹೇಳ್ರಿ ವಕ್ರೀಭವನ ಅದಲ್ವಾ. ಸರ್ ಯಾಕೆ ಬಾಗ್ತದ ಗೊತ್ತೇನ್ರಿ, ಈ ಕಣಗಳ ಸಾಂದ್ರತೆ ಅಂತಕ್ಕಂತ ಹೆಚ್ಚಾಗತ್ತಲ್ವಾ, ಆ ಹೆಚ್ಚಾದೇನ್ ಗೊತ್ತೇನ್ ಬೆಳಕಂತಕ್ಕಂತ ಬಾಗ್ತಾರೆ. ಈ ಭಾಗವ ಪ್ರಕ್ರಿಯೆ ಅಂತ ಬಂದಾಗ ವಕ್ರೀಭವನ ಅಂತ ಕರೀತಾರೆ. ಅದ್ರ ಹೆಸರು ಹೇಳ್ತಾ ನೋಡ್ರಿ ವಕ್ರೀಭವನ ಒಂಕಾಗತ್ತೆ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಇವಾಗ ಗಾಜಿಂದ ಲೋಟದ ಏನ್ ಗೊತ್ತೇನ್ರಿ, ನೀರು ನಿಂಬೆಹಣ್ಣು ಇಟ್ಟಾಗ ಆ ನಿಂಬೆಹಣ್ಣು ದಪ್ಪ ಕಾಣದ್ರಿ ಅದಲ್ವಾ. ಒಂದ್ ಪೆನ್ಸಿಲ್ ಕಟ್ಟಿದ ಏನ್ ಗೊತ್ತೇನ್ರಿ, ಪೆನ್ಸಿಲ್ ಮುರಿದಂತೆ ಕಾಣಲು ಬೆಳಕಿನ ವಕ್ರೀಭವನ ಕಾರಣ ರೀ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ಅದಲ್ವಾ. ಆಮೇಲೆ ಚದುರುವಿಕೆ, ಬೆಳಕಿನ ಚದುರುವಿಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರೀತಾರ ನೋಡ್ರಿ. ಅದು ಪ್ರಮುಖವಾಗಿ ಪ್ರತಿಫಲನಕ್ ರಿಫ್ಲಾಕ್ಷನ್ ಆಫ್ ಲೈಟ್, ವಕ್ರೀಭವನಕ್ಕ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರೀತಾರೆ ಅದಲ್ವಾ. ಚದುರುವಿಕೆ ಅನ್ಕೋದು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರೀತಾರೆ. ಈ ಬೆಳಕಿನ ಚದುರುವಿಕೆ ಅಂದ್ರೆ ಏನ್ ಗೊತ್ತೇನೆ, 7 ಬಣ್ಣಗಳಲ್ಲಿ ನೋಡ್ರಿ. 7 ಏನ್ ಗೊತ್ತೇ, 7 ಬಣ್ಣಗಳಲ್ಲಿ ಅದಲ್ವಾ. ನೋಡ್ರಿ ಒಂದೇ ಬಣ್ಣ ಏನ್ ಗೊತ್ತೇನ್ರಿ, ಸರಿ ಎಲ್ಲಾ ಕಡೆಯಿಂದ ಹರಡ್ತಾ ಬೆಳಕಿನ ಚದುರುವಿಕೆ ಅಂತ ಕರೀತಾರೆ. ಈ ನೋಡ್ರಿ ಸಮುದ್ರ ನೀಲಿಯಾಗಿ ಕಾಣ್ಬೇಕಾದ್ರೆ ಬೆಳಕಿನ ಚದುರುವಿಕೆ ರೀ ಅದಲ್ವಾ. ನಂತರ ಆಕಾಶ ನೀಲಿಯಾಗಿ ಕಾಣ್ಬೇಕಾದ್ರೆ ಬೆಳಕಿನ ಚದುರುವಿಕೆ ಅಂತಕ್ಕಂಥದ್ದು ಅಂತಲ್ವಾ. ಇಂತ ನೋಡಿ ಬೆಳಕಿನ ಚದುರುವಿಕೆ ಕುರಿತು ಏನ್ ಗೊತ್ತೇನೆ, 1928 ಫೆಬ್ರವರಿ 28 ಅದಲ್ವಾ, ಸರ್ ಸಿ ವಿ ರಾಮನ್ ಏನ್ ಮಾಡ್ತಾರೆ, ರಾಮನ್ ಪರಿಣಾಮ ಅಂತ ನಿರ್ಮಿಸ್ತಾರೆ ನೋಡ್ರಿ. ಅದಕ್ಕೇನ್ ಗೊತ್ತೇನೆ, ಪ್ರತಿ ವರ್ಷ ಫೆಬ್ರವರಿ 28 ಏನ್ ಗೊತ್ತೇನೆ ಯಾವ ದಿನ ಆಚರಣೆ ಮಾಡ್ತಾರೆ ಗೊತ್ತೇನೆ, ರಾಷ್ಟ್ರೀಯ ವಿಜ್ಞಾನ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡೋದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗಂತದಲ್ವಾ. 8ನೇ ಕ್ವಶನ್ ಬರ್ರಿ. ದೂರದ ವಸ್ತುಗಳನ್ನು ಯಾವುದರ ಅದಲ್ವಾ ಸಹಾಯದಿಂದ ನೋಡಬಹುದು. ನೋಡ್ರಿ ದೂರದ ವಸ್ತುಗಳನ್ನು ಯಾವುದರ ಸಹಾಯದಿಂದ ನೋಡಬಹುದು. ನೋಡ್ರಿ ಎ ಕೊಟ್ಟಿದಾರ ಕ್ರೋನೋಮೀಟರ್, ಬಿ ದೂರದರ್ಶಕ ಕೊಟ್ಟಿದಾರ, ಸಿ ಸೂಕ್ಷ್ಮದರ್ಶಕ ಕೊಟ್ಟಿದಾರ, ಡಿ ಏನ್ ಗೊತ್ತೇನ್ ರೋಹಿತದರ್ಶಕ ಕೊಟ್ಟಿದ್ದಾರೆ. ಬಟ್ ನೋಡ್ರಿ ಸರಿಯಾದ ಉತ್ತರದ ಬಂದಾಗ ನೋಡ್ರಿ ದೂರದ ವಸ್ತು ವೀಕ್ಷಣೆ ಮಾಡ್ಬೇಕಾದ್ರ ಸರ್ ನೋಡ್ರಿ ದೂರದರ್ಶಕ, ಸೂಕ್ಷ್ಮದರ್ಶಕ ಅಲ್ರಿ ದೂರದರ್ಶಕ. ನೋಡ್ರಿ ದೂರದೇನ್ ಗೊತ್ತೇನು ವಸ್ತು ನೋಡ್ಬೇಕಾದ್ರೆ ದೂರದರ್ಶಕ ಬಳಸ್ತಾರಲ್ವಾ. ನೋಡ್ರಿ ಇವಾಗ ಸಣ್ಣ ವಸ್ತು ಅದಲ್ವಾ, ಸಮೀಪ ವಸ್ತು ನೋಡ್ಬೇಕಾದ್ರೆ ಸೂಕ್ಷ್ಮದರ್ಶಕ ಅಂತ ಬಳಸ್ತಾರೆ ಅದಲ್ವಾ. ನೋಡ್ರಿ ಸೂಕ್ಷ್ಮದರ್ಶಕದ ಮೂಲಕ ಸಣ್ಣ ಸಣ್ಣ ವಸ್ತುಗಳು ವೀಕ್ಷಣೆ ಮಾಡ್ಬೇಕಾದ್ರ, ನೋಡ್ರಿ ದೂರದ ವಸ್ತುನ ವೀಕ್ಷಣೆ ಮಾಡ್ಬೇಕಾದ್ರ ಅಲ್ಲಿ ಏನ್ ಬಳಸ್ತಾರೆ ಹೇಳ್ರಿ, ದೂರದರ್ಶಕ ಅಂತಕ್ಕಂಥದ್ದು ಗೊತ್ತಿಲ್ಲ ಅದಲ್ವಾ, ಕೇಳ್ತಿರ್ತಾರ ನೋಡ್ರಿ. ಇವಾಗ ನೋಡ್ರಿ ಸೂಕ್ಷ್ಮದರ್ಶಕದ ಮೂಲಕ ಸಣ್ಣ ವಸ್ತುಗಳು ಅದಲ್ವಾ, ದೂರದ ವಸ್ತು ಅಂದ್ರ ನೋಡಬೇಕಾದ್ರೆ ದೂರದರ್ಶಕ ಬಳಸ್ತಾರ. ಇದೆಲ್ಲ ನೋಡ್ಬೇಕಾದ್ರೆ ಯಾವ ಬೆಳಕ ಹೆಲ್ಪ್ ಆಗೋದ್ ಗೊತ್ತೇನು, ಪ್ರಮುಖವಾದ ದೃಗ್ಗೋಚರ ಬೆಳಕು. ಯಾವ ಬೆಳಕು ಗೊತ್ತೇನ್ರಿ, ದೃಗ್ಗೋಚರ ಬೆಳಕು ಏನ್ ಗೊತ್ತೇನ್ರಿ ಸಹಾಯ ಮಾಡುತ್ತ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಆಮೇಲೆ ಈ ರೋಹಿತ ದರ್ಶಕ ಅಂತಕ್ಕಂಥದಕ್ಕೆ ಬಳಸ್ತಾರ ಗೊತ್ತೇನ್, ರೋಹಿತ ದರ್ಶಕ ಬಂದಾಗ ಪ್ರಮುಖವಾಗಿ ಇವಾಗ ಏನ್ ಗೊತ್ತೇನ್ರಿ, ಇವಾಗ ಸ್ಪೆಕ್ಟ್ರಮ್ ಲೈಟ್ ಅಂತ ಗೊತ್ತಿರ್ತೀವಿ ನೋಡ್ರಿ. ಶುದ್ಧ ರೋಹಿತ ಅಶುದ್ಧ ರೋಹಿತ ಅಂದ್ರ ಅಶುದ್ಧ ರೋಹಿತ ಇರ್ತಕ್ಕಂಥದ್ದು ಶುದ್ಧ ರೋಹಿತ ಮಾಡ್ಬೇಕು ರೋಹಿತ ದರ್ಶಕ ಬಳಸ್ತಾರ. ಅಂದ್ರ ಏನ್ ಗೊತ್ತೇನ್ರಿ, ಬೆಳಕಿನ ಬಣ್ಣಗಳನ್ನ ಗೊತ್ತೇನ್ ಒಂದ್ರ ಮ್ಯಾಗ ಒಂದ್ ಹಾದಿಯನ್ನು ತಿಳ್ಕೊಡೋದಕ್ಕೆ ಅಶುದ್ಧ ರೋಹಿತ ಅಂತ ಕರೀತಾರ. ಸರಿ ಅಶುದ್ಧ ರೋಹಿತ ಇರ್ತಕ್ಕಂಥ ಶುದ್ಧ ರೋಹಿತ ಮಾಡ್ಬೇಕು ರೋಹಿತ ದರ್ಶಕ ಬಳಸ್ತಾರ ಅದಲ್ವಾ. ಗೊತ್ತಿರ್ಲಿ ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗಂತದಲ್ವಾ, ಪ್ರಮುಖವಾಗಿ ಗೊತ್ತಿರೋದಲ್ವಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ 9ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಿಳಿ ಚಿನ್ನ ಎಂದು ಕರೆಯುತ್ತಾರೆ ಅದಲ್ವಾ. ಎ ಕೊಟ್ಟಿದ್ದಾರೆ ಏನ್ ಗೊತ್ತೇನೆ ನಿಕ್ಕಲ್ ಅದಲ್ವಾ, ಬಿ ರೇಡಿಯಂ ಆಗ್ಬೇಕದಲ್ವಾ ರೇಡಿಯಂ ಅದಲ್ವಾ. ಪ್ರಮುಖವಾಗಿ ಸಿ ಏನ್ ಗೊತ್ತೇನ್ರಿ ಪ್ಲಾಟಿನಮ್, ಡಿ ಪಲ್ಲಾಡಿಯಂ ಅಂತಕ್ಕಂಥ ಪೊಲಾಡಿಯಂ ಆಗ್ಬೇಕದಲ್ವಾ, ಪೊಲಾಡಿಯಂ ಗೊತ್ತಿರ್ಲಿ ಕೇಳ್ತಿರ ಪಲ್ಲಾಡಿಯಂ ಅಂತಕ್ಕಂಥದ್ದು. ನೋಡ್ರಿ ಇದು ಸರಿಯಾದ ನೋಡಿ ಬಿಳಿಯ ಚಿನ್ನ ಅಂತ ಬಂದಾಗ ಸರ್ ಅದು ಕರೀತಾರ ಗೊತ್ತ ಚಿನ್ನ, ಇದು ಪ್ರಮುಖ ಪ್ಲಾಟಿನಂ ಅಂತ ಕರೀತಾರ ನೋಡ್ರಿ. ಸರ್ ನೋಡ್ರಿ ವೈಟ್ ಏನ್ ಗೊತ್ತೇನ್ ಗೋಲ್ಡ್ ಅಥವಾ ನೋಡ್ರಿ ಬಿಳಿ ಏನ್ ಗೊತ್ತೇನ್ ಬಿಳಿಯ ಚಿನ್ನಂತಿ ಸರಿ ಅದು ಕರೀತಾರ ಗೊತ್ತೇನ್ ಸಿಂಪಲ್ ಆಗಿ ಗೊತ್ತಿರೋದಲ್ವಾ ಪ್ಲಾಟಿನಂ ಕರೀತಾರದಲ್ವಾ. ಈ ಪ್ಲಾಟಿನಂ ಸೂಚ್ಯ ಸಂಕೇತ ಯಾವ್ದಾಗ ಗೊತ್ತೇನ್ ಪಿಟಿ ಅಂತಕ್ಕಂಥದ್ದು. ಮತ್ ನೋಡ್ರಿ ಪ್ಲಾಟಿನಂ ಏನ್ ಕರೀತಾರ ಗೊತ್ತೇನ್ ನೋಬೆಲ್ ಲೋಹ ಅಂತ ಕರೀತಾರ ನೋಡ್ರಿ. ಆ ಲೋಹ ಹೇಳ್ರಿ ನೋಬೆಲ್ ಲೋಹ. ಈ ನೋಬೆಲ್ ಲೋಹ ಅಂತ ಯಾಕೆ ಕರೀತಾರ ಗೊತ್ತೇನ್, ಮತ್ ಥಿಂಕ್ ಮಾಡ್ಬೇಡ್ರಿ ನೋಬೆಲ್ ಪ್ರಶಸ್ತಿ ಕೊಡ್ತಾರೇನ್ರಿ ಸರ್ ಅಲ್ಲ ಅನ್ಬೇಡ್ರಿ ಹಂಗಲ್ಲ. ಬಟ್ ನೋಡ್ರಿ ಇದೇನ್ ಗೊತ್ತೇನ್ ಯಾವ್ದು ನೋಡ್ರಿ ಸರ್ ಇವಾಗ ತುಕ್ಕು ಅಥವಾ ರಸ್ಟ್ ಅದಲ್ವಾ ಜಂಗ್ ಅಂತಾರ ನೋಡ್ರಿ, ಹಿಡಿಯಂಗಿಲ್ಲ ನೋಡ್ರಿ ಅಂತದಕ್ ನೋಬೆಲ್ ಲೋಹ ಅಂತ ಕರೀತಾರ.
ಈ ನೋಡಿ ದಂತ ಚಿಕಿತ್ಸೆ ಏನ್ ಗೊತ್ತೇನ್ರಿ ಸಾಧನೆಗಳು ಏನ್ ಮಾಡ್ಬೇಕಾದ್ರ ಸರ್ ಪ್ಲಾಟಿನಮ್ ಅಂತಕ್ಕಂಥ ಬಳಸ್ತಾರ ಒಡೆಯುವಾಗ ತಯಾರು ಮಾಡ್ಕೋಬೇಕು ಬಳಸ್ತಾರ ಪ್ಲಾಟಿನಮ್ ಅಂತಕ್ಕಂಥದಲ್ವಾ ಬಟ್ ಗೊತ್ತಿರ್ಲಿ ಆಮೇಲೆ ಕೇಳ್ತಿರ್ತಾರ ನೋಡಲ್ವಾ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸೋ ಸಾಧನಗಳ ತಯಾರು ಮಾಡ್ಕೋಬೇಕು ಬಳಸ್ತಾರ್ರಿ ಅದೆಲ್ಲ ಬರ್ತಿದಕ್ ನೋಡ್ರಿ ಬಿಳಿಯ ಚಿನ್ನ ಅಂದ್ರೆ ಬಿಳಿ ಬಣ್ಣದ ಇರ್ತಂತದಲ್ವಾ ಇದಕ್ ನೋಡ್ರಿ ಪ್ಲಾಟಿನಮ್ ಅದು ಬಿಳಿಯ ಚಿನ್ನ ಅಂತ ಕರೀತಾರೆ ಅದಲ್ವಾ ವೈಟ್ ಗೋಲ್ಡ್ ಅಂತ ಕರೀತಾರ ನೋಡೋದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ ಬರ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರ 10ನೇ ಕ್ವಶನ್ ನೋಡ್ರಿ ಸಾಮಾನ್ಯ ಮಳೆಯು ಸ್ವಲ್ಪ ಆಮ್ಲೀಯವಾಗಿರುತ್ತದೆ ಮತ್ತು 5.6 ಪಿ ಎಚ್ ಅನ್ನು ನಿಗದಿಪಡಿಸಲಾಗಿದೆ ಅದು ಇದರ ಹತ್ತಿರ ಎಲ್ಲೋ ಇರಬಹುದು ಏಕೆಂದರೆ ನೋಡಿ ಇಲ್ಲಿ ಸಾಮಾನ್ಯ ಮಳೆಯು ಸ್ವಲ್ಪ ಆಮ್ಲೀಯವಾಗಿರುತ್ತದೆ ಏಕೆಂದರೆ ಸರಿ ಯಾಕಂದ್ರ ಅದಲ್ವಾ ನೋಡ್ರಿ ಕ್ವಶನ್ ಕೇಳಿದ್ರದಲ್ವಾ ಅಲ್ಲಿ ಆಮ್ಲ ಯಾವ್ದು ಬರ್ತದೆ ಆಪ್ಷನ್ ನೋಡ್ಬೇಕು ಫಸ್ಟ್ ಅದಲ್ವಾ ಏನ್ ನೋಡ್ರಿ ನೈಟ್ರಿಕ್ ಆಕ್ಸೈಡ್ ಬಿ ಸಲ್ಫರಿಕ್ ಆಸಿಡ್ ಅಥವಾ ಆಮ್ಲ ನೈಟ್ರಿಕ್ ಆಸಿಡ್ ಅಥವಾ ಆಮ್ಲ ನೋಡ್ರಿ ಫೋರ್ತ್ ಕಾರ್ಬನಿಕ್ ಆಮ್ಲ ಈಗ ನೋಡಿ ಮಳೆ ನೀರಿನಲ್ಲಿ ಕಂಡು ಬರುವ ಸರ್ ಆಮ್ಲ ಅಂತ ಬಂದಾಗ ನಿಮ್ಗೆ ಗೊತ್ತಿರುತ್ತೆ ಅವ್ರ ಕಾರ್ಬನಿಕ್ ಆಮ್ಲ ಯಾವ ಆಮ್ಲ ಕಾರ್ಬನಿಕ್ ಆಮ್ಲ ಏನ್ ಗೊತ್ತೇನ್ರಿ ಮಳೆ ನೀರು ಆಮ್ಲೀಯವಾಗಿರ್ತದೆ ಅದು ಯಾಕಂದ್ರೆ ಅಲ್ಲಿ ಕಾರ್ಬನಿಕ್ ಆಮ್ಲ ಕಂಡು ಬರ್ತದೆ ಅದಲ್ವಾ ಆಮೇಲೆ ನೋಡ್ರಿ ಇನ್ನೊಂದು ಈ ಆಮ್ಲ ಮಳೆಯ ಪಿ ಎಚ್ ಮೌಲ್ಯ ಎಷ್ಟು ಗೊತ್ತೇನ್ರಿ 5.6 ಗಿಂತ ಗೊತ್ತೇನ್ರಿ ಕಡಿಮೆ ಇರ್ತದೆ ಕ್ವಶನ್ ಕೂಡ ಆಗೈತೆ ನೋಡಿ 5.6 ಗಿಂತ ಕಡಿಮೆ ಇರ್ತದೆ ಬಟ್ ನೋಡ್ರಿ ಈ ಮಳೆ ನೀರಿನಲ್ಲಿ ಕಂಡು ಬರುವ ಆಮ್ಲ ಅಂತ ಬಂದಾಗ ಯಾವ್ದು ಹೇಳ್ರಿ ಕಾರ್ಬೋನಿಕ್ ಏನ್ ಗೊತ್ತೇನ್ರಿ ಕಾರ್ಬೋನಿಕ್ ಆಮ್ಲ ಅಂತಕ್ಕಂಥ ಕಾರ್ಬೋನಿಕ್ ಸರ್ ಆಸಿಡ್ ಅಥವಾ ಆಮ್ಲ ಅಂತಕ್ಕಂಥ ಈಗ ನೋಡ್ರಿ ಮಳೆ ನೀರ್ ಆಗಿರ್ಬೋದ್ರಿ ತಂಪು ಪಾನಿ ಆಗಿರ್ಬೋದ್ರಿ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಥಮ್ಸ್ ಅಪ್ ಆಗಿರ್ಬೋದು ಅದಲ್ವಾ ಈ ಎಲ್ ಬುರ್ಗ ಅಂತಕ್ಕಂಥ ಬರುತ್ತೆ ನೋಡ್ರಿ ಅದರಲ್ಲಿ ಕಂಡು ಬರುವ ಆಮ್ಲ ಯಾವ್ದಾಗಿರುತ್ತೆ ಗೊತ್ತೇನ್ರಿ ಕಾರ್ಬೋನಿಕ್ ಆಮ್ಲ ಅಂತಕ್ಕಂಥದ್ದು ಅದಲ್ವಾ ಆಮೇಲೆ ನೋಡ್ರಿ ಮಳೆ ಅಂದ್ರೆ ಗೊತ್ತಿರ್ಬೇಕದಲ್ವಾ ನಮ್ದು ಭಾರತ ದೇಶದಾಗೆ ಅತಿ ಹೆಚ್ಚು ಮಳೆ ಆಗೋ ಪ್ರದೇಶ ಅದು ಗೊತ್ತೇನ್ರಿ ಸರ್ ಮೇಘಾಲಯದ ಗೊತ್ತೇನ್ರಿ ಮೇಘಾಲಯದ ಮೌಸಿನ್ ರಾಮ್ ಅಂತಕ್ಕಂಥದ್ದು ಅದಲ್ವಾ ನಮ್ ಕರ್ನಾಟಕದ ಗೊತ್ತೇನ್ರಿ ಕರ್ನಾಟಕದಲ್ಲಿ ಗೊತ್ತೇನ್ರಿ ಶಿವಮೊಗ್ಗ ಜಿಲ್ಲೆ ಗೊತ್ತೇನ್ರಿ ಹುಲಿಕಲ್ ಘಾಟ್ ಅಂತಕ್ಕಂಥದ್ದು ಅದಲ್ವಾ ನಮ್ ಭಾರತ ದೇಶದಾಗ ಅತಿ ಕಡಿಮೆ ಮಳೆ ಆಗೋ ಪ್ರದೇಶ ಅಂತ ಹೇಳ್ರಿ ರಾಜಸ್ಥಾನದ ರಾಜಸ್ಥಾನದ ಸರ್ ರೋಹಿಲಿ ಅಂತಕ್ಕಂಥದ್ದು ಕರ್ನಾಟಕದಾಗ ಅತಿ ಕಡಿಮೆ ಮಳೆ ಆಗೋದು ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಚಿತ್ರದುರ್ಗ ಜಿಲ್ಲೆ ಏನ್ ಗೊತ್ತೇನ್ರಿ ಚಳಿಕೆರೆ ತಾಲೂಕಿನ ನಾಯಕನಹಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ ಅದಲ್ವಾ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ದಾಗ ಅದಲ್ವಾ ನೈಟ್ರಿಕ್ ಆಮ್ಲ ಅದ್ ನೈಟ್ರಿಕ್ ಆಕ್ಸೈಡ್ ಅದಲ್ವಾ ಸಲ್ಫುರಿಕ್ ಆಸಿಡ್ ಬಟ್ ಸರಿಯಾದ ಉತ್ತರ ಗೊತ್ತೇನ್ರಿ ಕಾರ್ಬೋನಿಕ್ ಆಮ್ಲ ಅಂತಕ್ಕಂಥದ್ದು ಅಲ್ವಾ ಗೊತ್ತಿರ್ಲಿ ಸರ್ ಮುಂಬರೋದ್ರಿಂದ ಕ್ವಶನ್ ಕೇಳ್ಬೋದು ನಾ ಕೇಳ್ತಾರೆ ಅಂತ ಹೇಳಂಗಿಲ್ಲ ಕೇಳ್ಬೋದು ಕ್ವಶನ್ ಅದಲ್ವಾ ಇರ್ಲಿ ಯಾರೆಲ್ಲ ವಿಡಿಯೋ ನೋಡ್ತಿದಾರಲ್ವಾ ಥ್ಯಾಂಕ್ ಯು ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್